ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಬೆಳಗು ಪಾಠದ 46ನೇ ಪ್ರಶ್ನೆ. ಕೊಟ್ಟಿರುವ ಚೌಕಗಳಲ್ಲಿನ ಅಕ್ಷರಗಳಿಗೆ ಕಣ್ಣಿನ ಭಾಗಗಳನ್ನು ಹೆಸರಿಸಿ. ಇಲ್ಲಿ ABCD ಅಂತ ಕೊಟ್ಟಿದ್ದಾರೆ. ಇದು ಯಾವ್ಯಾವ ಕಣ್ಣಿನ ಭಾಗ ಅನ್ನುವುದನ್ನ ಹೆಸರಿಸಬೇಕು. ಓಕೆ, ಎ ಇಂದ ನೋಡ್ತಾ ಹೋಗೋಣವಾ? ನೋಡೋಣ. ಎ ದೃಷ್ಟಿನರ ಅಲ್ವಾ? ಎ ಅನ್ನುವಂಥದ್ದು ದೃಷ್ಟಿನರ. ದೃಷ್ಟಿನರದ ಕೆಲಸ ಏನು? ದೃಷ್ಟಿನರ ಏನಿದೆ ಅದು ಅಕ್ಷಿಪಟಲದಲ್ಲಿರುವಂತಹ ಸಂವೇದನಾ ಕೋಶಗಳು ಕಳಿಸಿದಂತಹ ಸಂವೇದನೆಯನ್ನ ಅಥವಾ ಮೆಸೇಜ್ ಅನ್ನ ದೃಷ್ಟಿನರದ ಮೂಲಕ ಮೆದುಳಿಗೆ ರವಾನಿಸಲ್ಪಡ್ತದೆ ಅಲ್ವಾ? ಇದು ದೃಷ್ಟಿನರ. ಬಿ ಇದನ್ನ ಸೂಚಿಸಿದ್ದಾರೆ. ಬಿ ಅಂಧಪ್ರದೇಶ. ಈ ಅಂಧಪ್ರದೇಶ ಅಂದ್ರೆ ಏನು ಅಂತ ಅಂದ್ರೇನು? ಕಾಣದೇ ಇರುವಂತದ್ದು, ಕುರುಡು ಅಂತ ಅಲ್ವಾ? ಹಾಗಿದ್ರೆ ಅಂಧಪ್ರದೇಶ ಅಂದ್ರೆ ಈ ಅಕ್ಷಿಪಟಲ ಮತ್ತೆ ದೃಷ್ಟಿನರಗಳು ಸೇರುವಂತಹ ಈ ಜಾಗದಲ್ಲಿ ಯಾವುದೇ ರೀತಿಯ ಸಂವೇದನಾ ನರಕೋಶಗಳು ಇರೋದಿಲ್ಲ. ಶಂಕುಕೋಶಗಳಿರಬಹುದು, ಕಣ್ಬಿ ಕೋಶಗಳಿರಬಹುದು, ಅವು ಯಾವುದು ಇರೋದಿಲ್ಲ. ಹಾಗಾಗಿ ಅಲ್ಲಿ ಒಂದ್ ವೇಳೆ ಪ್ರತಿಬಿಂಬ ಬೆಳಕು ಬಿದ್ರೆ, ಪ್ರತಿಫಲಿಸಿದಂತಹ ಬೆಳಕು ಅದ್ರ ಮೇಲೆ ಬಿದ್ರೆ ನಮಗೆ ಕಾಣಿಸೋದಿಲ್ಲ. ಅಂಧಪ್ರದೇಶ ಅಂತ ಹೇಳ್ತೀವಿ. ಸಿ ಈ ಭಾಗ ಅಕ್ಷಿಪಟಲ ಅಲ್ವಾ? ಅಕ್ಷಿಪಟಲ ಏನಾಗುತ್ತೆ? ಬಂದಂತಹ ಬೆಳಕು ಮಸೂರದಿಂದ ಎಲ್ಲಿ ಕೇಂದ್ರೀಕೃತವಾಗುತ್ತೆ? ಅಕ್ಷಿಪಟಲದ ಮೇಲೆ ಕೇಂದ್ರೀಕೃತವಾಗಿರುತ್ತೆ ಅಲ್ವಾ? ಈ ಅಕ್ಷಿಪಟಲದಲ್ಲಿ ಏನೇನಿರ್ತದೆ? ಶಂಕುಕೋಶಗಳು ಮತ್ತೆ ಕಂಬಿಕೋಶಗಳಿರ್ತವೆ, ಸಂವೇದನಾ ನರಕೋಶಗಳು ಅಂತ ಹೇಳ್ತೀವಿ. ಶಂಕುಕೋಶಗಳು ಪ್ರಕಾಶಮಾನವಾದ ಬೆಳಕಿಗೆ ಸ್ಪಂದಿಸಿದ್ರೆ ಕಂಬಿಕೋಶಗಳು ಮಂದವಾದ ಬೆಳಕಿಗೆ ಸ್ಪಂದಿಸುತ್ತವೆ. ಇದು ಅಕ್ಷಿಪಟಲ. ಸಿ ಅನ್ನುವಂಥದ್ದು ಅಕ್ಷಿಪಟಲ. ಡಿ ಹೇಳಬಹುದಾ? ಎಸ್, ಮಸೂರ. ಮಸೂರ ಅಂತ ಹೇಳಿದ್ರೆ ನಿಮ್ಮ ಉತ್ತರ ಸರಿಯಾಗಿದೆ. ಡಿ ಮಸೂರ. ಇದೇನಿದೆ ಮಸೂರ? ಈ ಸಿಲಿಯರಿ ಸ್ನಾಯುಗಳ ಸಹಾಯದಿಂದ ಅದು ತನ್ನ ವಕ್ರತೆಯನ್ನ ಬದಲಾಯಿಸಿಕೊಳ್ಳುತ್ತೆ. ಹತ್ತಿರದ ವಸ್ತುಗಳನ್ನ ನೋಡುವಾಗ ಬೇರೆ, ದೂರದ ವಸ್ತುಗಳನ್ನ ನೋಡುವಾಗ ಬೇರೆ ಅದರ ವಕ್ರತೆ ಬದಲಾಗುತ್ತೆ. ಏನ್ ಮಾಡುತ್ತೆ ಇದು? ಬಂದಂತಹ ಬೆಳಕನ್ನ ಅಕ್ಷಿಪಟಲದ ಮೇಲೆ ಕೇಂದ್ರೀಕರಿಸುವಂತಹ ಕೆಲಸವನ್ನ ಮಸೂರ ಮಾಡುತ್ತೆ. ಇದು ನಮ್ಮ ಕಣ್ಣಿನಲ್ಲಿರುವಂತಹದ್ದು ಯಾವ ಮಸೂರ? ಹೀನನ ನಿಮ್ನನ? ಇದು ಹೀನ ಮಸೂರ. ಮಧ್ಯದಲ್ಲಿ ಉಬ್ಬಿದ ರಚನೆ ಇರುವಂತಹ ಮಸೂರ ಅಲ್ವಾ? ಹೀನ ಮಸೂರ. ಹಾಗಿದ್ರೆ ಇದು ಎ ಇರುವಂತಹದ್ದು ದೃಷ್ಟಿನರ, ಬಿ ಅಂಧಪ್ರದೇಶ, ಸಿ ಅಕ್ಷಿಪಟಲ, ಡಿ ಮಸೂರ. ಥ್ಯಾಂಕ್ ಯು.